ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗ್ದಿರಾ ಸೌಂಡಲ್ಲಾಗಲಿ ವಿಜುವಲ್ಸಲ್ಲಾಗಲಿ ತುಂಬ ಟೀಮ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೇ ಜನಗಳಿಗೆ ತಲುಪಿಸ್ಬೇಕು. ಯಾಕೆ ನಮಗೆ ಮಧ್ಯದಲ್ಲಿ ಜನಗಳಿಗೆ ನಮಗೆ ನೀವೇ ಮಧ್ಯದಲ್ಲಿ ಇದು ದಯವಿಟ್ಟು ನಮ್ಮ ಟೀಮ್ನ ಆಶೀರ್ವದಿಸಿ ಇದು ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಸಿನಿಮಾದಲ್ಲಿ 6 ಸಾಂಗ್ಸ್ ಇದೆ, ಆಮೇಲೆ ಒಂದು 13 ಬಿಟ್ ಸಾಂಗ್ ಇರುತ್ತೆ ಸರ್. ಅಂದರೆ ಟೋಟಲ್ ಮ್ಯೂಸಿಕಲಿ ಸಿನಿಮಾ ಇಡೀ ಕರ್ನಾಟಕ ಪೂರ್ತಿ ಆಲ್ಮೋಸ್ಟ್ ಶೂಟ್ ಮಾಡಿದ್ದೀವಿ. ಮಂಡ್ಯ, ಮೈಸೂರು, ಕೊಳ್ಳೇಗಾಲ, ಗದಗ, ಮೇಲ್ಕೋಟೆ, ಶಿವಮೊಗ್ಗ, ಭದ್ರಾವತಿ ಈ ಥರ ತುಂಬ, ಆಮೇಲೆ ಬೆಂಗಳೂರು, ಆಮೇಲೆ ಈ ಕಡೆ ಏರ್ಪೋರ್ಟ್ ಪಕ್ಕದಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ತುಂಬ ಲೊಕೇಶನ್ಗಳು ಶೂಟ್ ಮಾಡಿದ್ದೀವಿ. ಕತೆ ಬಂದು ತುಂಬ ವರ್ಷದ ಸುಮ್ಮನೆ ಒಂದು ಲೈನ್ ನನಗೆ ಒಳಿತು ಸರ್. ಅಂದರೆ ನಾನು ಒಂದು 10th ಓದೋ ಟೈಮಲ್ಲಿ ಸುಮ್ಮನೆ ಒಂದು ಲೈನ್ ಮಾಡ್ಕೊಂಡಿದ್ದೆ. ನಾವು ಇಂಡಸ್ಟ್ರಿಗೆ ಬರಬೇಕು ಅಂತ ಮೈಂಡಲ್ಲಿ ಇರಲಿಲ್ಲ. ಅದು ಬಂದಾದ್ಮೇಲೆ ನಮ್ಮ ಟೀಮೆಲ್ಲ ಕುತ್ಕೊಂಡು ಸಿನಿಮಾ ಮಾಡಬೇಕು, ಪ್ರೊಡ್ಯೂಸರ್ಗೆ ಇದು ಮಾಡಬೇಕು ಅಂತ ಹೇಳಿದಾಗ ಈ ಥರ ಹೇಳಿದೆ, ಈ ಥರ ಒಂದು ಲೈನ್ ಇದೆ ಈ ಥರ ಅಂತ ಹೇಳಿದಾಗ ಅವರೆಲ್ಲ ಡೆವಲಪ್ ಮಾಡಿ ಅದು ಬರ್ದಾಗ ಬೇರೆ ಥರ ಸ್ಕ್ರಿಪ್ಟು ಅವರೆಲ್ಲ ಸೇರಿಕೊಂಡು ಈ ಹಂತಕ್ಕೆ ತಂದಿದ್ದಾರೆ. ನಾನು ಯಾವತ್ತೂ ಅವ್ರಿಗೆ ಧನ್ಯವಾದ ಹೇಳ್ತೀನಿ. 100% ಆಡಿಯನ್ಸ್ಗೆ ತುಂಬ ತೃಪ್ತಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾವುದ್ರಲ್ಲೂ ಪ್ರೊಡ್ಯೂಸರ್ ಕೂಡ ರಾಜಿ ಆಗ್ದಿರ ತುಂಬ ನಮ್ಗೆ ಏನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಸೌಂಡ್ ಡಿಸೈನ್ ಆಗಿರ್ಬೋದು, ಮ್ಯೂಸಿಕಲಿ, ಆಮೇಲೆ ವಿಜುವಲ್ಸ್ ವೈಸು ಹಾಲೇಶ್ವರ್ ಮಾಡಿರೋ ಇದಾಗಲಿ ಪ್ರತಿಯೊಂದೂ ತುಂಬ ಚೆನ್ನಾಗಿರುತ್ತೆ. ಕೃಷ್ಣ ಸರ್ ಎಡಿಟಿಂಗ್ ತುಂಬ ಚೆನ್ನಾಗಿರುತ್ತೆ. ಸಿನಿಮಾ ತುಂಬ ಚೆನ್ನಾಗಿರುತ್ತೆ. ಅದು ನೀವೇ ಜನರಿಗೆ ತಲುಪಿಸ್ಬೇಕು. ದಯವಿಟ್ಟು ನೀವು ನೋಡಿ ಹೇಳ್ಬೇಕು ಸರ್. ಆ ಸಿನಿಮಾದಲ್ಲಿ ಅಂದರೆ 90s ಸ್ಟೋರಿನೇ ಹೇಳ್ತಾ ಇದೀವಿ ಸರ್. ಅಂದರೆ ಇವಾಗಿನ ಜನ್ರೇಷನ್ ಬರುತ್ತೆ, 90s ಜನ್ರೇಷನ್ ಬರುತ್ತೆ. ಇವಾಗಿಂದು ಇಲ್ಲಿವರೆಗೂ ಒಬ್ಬ 90s ಜನ್ರೇಷನ್ ಮೆಮೊರಿಯಬಲ್ ಇರ್ತಾನೆ. ಅವ್ನು ಯಾಕೆ ಮೆಮೊರಿಯಲ್ಲಿ ಇರ್ತಾನೆ ಅನ್ನೋದೇ ಟೋಟಲ್ ಸಿನಿಮಾ ಸುತ್ತದೆ ಸರ್. 2 ಜನ್ರೇಷನ್ ಬಂದು ಹೋಗುತ್ತೆ. ಇಲ್ಲ ಲವ್ ಸಿನಿಮಾ ನಿಮಗೆ ಟ್ರೀಟ್ಮೆಂಟ್ ಬಂದು ಆ್ಯಕ್ಷನ್ ಸಿನಿಮಾ ಥರ ಇರುತ್ತೆ. ಅಂದರೆ ಅಲ್ಲಿ ಫೀಲಿಂಗ್ಸ್ ಇದ್ರೂ ನಿಮಗೆ ಡೆಪ್ತ್, ಅಂದರೆ ಒಂದು ಆ್ಯಕ್ಷನ್ ಸಿನಿಮಾ ನೋಡ್ತಾ ಇದ್ದಾಗ ಹೆಂಗಿರುತ್ತೆ ಆ ಸೌಂಡ್ಸ್ ಆಗಲಿ ವಿಜುವಲ್ಸ್ ಆಗಲಿ, ಆಮೇಲೆ ನೇಚರ್ ತುಂಬ ಆ್ಯಡ್ ಮಾಡಿದ್ದೀವಿ. ಪ್ರತಿ ಕಡೆಯೂ ಗಾಳಿ, ಗುಡುಗು ಮಿಂಚು, ಆಮೇಲೆ ಡೆಸ್ಟು, ಅಂದರೆ ಪ್ರತಿಯೊಂದು ಇರುತ್ತೆ. ಆದರೆ ಲವ್ ಫೀಲಿಂಗ್ಸಲ್ಲೂ ಕೂಡ ಅದು ನೇಚರ್ ಆ್ಯಡ್ ಮಾಡ್ಕೊಂಡು ಮಾಡಿದ್ದೀವಿ. 100% ಲವ್ ಸಿನಿಮಾ ಆದರೂ ನಿಮಗೆ ಆ್ಯಕ್ಷನ್ ಸಿನಿಮಾ ನೋಡೋಷ್ಟು ಫೀಲ್ ಆಗುತ್ತೆ. ಅದೇ ಸರ್, ಇದು ಹೀರೋ ರಿವೆಂಜ್ ಇದು. ಅದು ಇದ್ರ ಬಗ್ಗೆ ನಾವು ಸ್ವಲ್ಪ ಹೇಳಿದ್ರೂ ಕಾನ್ಸೆಪ್ಟ್ ಬಿಟ್ಟು ಆಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಂಡು ಸರ್. ಮೇಜರ್ ಇಂಪ್ಯಾಕ್ಟ್ ಮಾಡುತ್ತೆ ಸಿನಿಮಾದಲ್ಲಿ ಇದು. ಅದೇ ಸರ್, ಇದು ಫಸ್ಟ್ ಮೇಜರ್ ಬಂದು ನಾವು ಅಂದರೆ ಬಸ್ ಸ್ಟಾಪ್ ಸೀನ್ಸು ಇದೆಲ್ಲದೂ ಭದ್ರಾವತಿ ಪೇಪರ್ ಟೌನಲ್ಲಿ ಮಾಡಿದ್ವಿ ಸರ್. ಅದು ನಮ್ಮ ಕ್ಯಾಮ್ರಾಮನ್ ಸರ್ ನೋಡ್ಬಿಟ್ಟು ಒಂದ್ಸಲಿ ಫೋನ್ ಮಾಡಿದ್ರು ಚೆನ್ನಾಗಿದೆ ಅಂತ ಎಲ್ಲ ಹೋಗಿ ಅಲ್ಲಿ ಮಾಡಿದ್ವಿ. ಆ ಹೀರೋಯಿನ್ ಮನೆ ಬಂದು ಇದರಲ್ಲಿ ಗದಗ ಮಾಡಿದ್ದೀವಿ. ಆಮೇಲೆ ಕೊಳ್ಳೇಗಾಲ, ಆಮೇಲೆ ಇದು ಮೇಲ್ಕೋಟೆ, ಜಾಸ್ತಿ ಬಂದು ನಾವು ಶ್ರೀರಂಗಪಟ್ಟಣ ಸುತ್ತ ತುಂಬ ಮಾಡಿದ್ದೀವಿ. 90% 90s. ಹಾಂ ಸರ್, 10% ಮಾತ್ರ ಇವಾಗಿನ ಜನ್ರೇಷನ್ ಫ್ಲ್ಯಾಶ್ ಬ್ಯಾಕ್ ಈ ಥರ ಇರುತ್ತೆ ಸರ್. ಓಪನ್ ಆಗಿದೆ ಸರ್. ಅದೇ ಸರ್, ಇದಂದರೆ ಇವು ನಾವು ಶುರು ಮಾಡಿದ ಲವ್ ಜನರು ಅದು ಎಲ್ಲ ಹತ್ರ ಮಾತಾಡಬೇಕಾದ್ರೆ ನಾವು ಮಾಡಬೇಕು ಅಂತ ಶುರು ಮಾಡಿದಲ್ಲ. ಅಂದರೆ ಮಾಡ್ತಾ ಎಲ್ಲರೂ ಹೇಳೋಕೆ ಶುರು ಮಾಡೋರು. ಇಲ್ಲ ಇದು ಬೇರೆ ಕಡೆ ತೊಗೊಂಡೋಗಿ ಒಬ್ರು ಹೇಳೋರು ತಮಿಳ್ ಸ್ಟ್ರಕ್ಚರಲ್ಲಿದೆ, ಆಮೇಲೆ ಒಬ್ಬರು ತೆಲುಗು ಸ್ಟ್ರಕ್ಚರಲ್ಲಿದೆ, ಈ ಥರ ಹೇಳ್ತಾ ಅದು ಆಗ್ತಾ ಹೋಯ್ತು ಸರ್. ಅದು ಎಲ್ಲರೂ ಸಪೋರ್ಟ್ ಮಾಡ್ತಾ ಪ್ರೊಡ್ಯೂಸರ್ ಕೂಡ ಆಯ್ತು ಮಾಡೋಣ ಅಂತ ಹೇಳಿದ್ರು. ನಾವು ಹಂಗೆ ಇದು ಮಾಡಿ ಶುರು ಮಾಡಿದಾಗ 4-5 ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಇರಲಿಲ್ಲ ಸರ್. ಅದು ನಡೀತಾ ಆಯ್ತು ಸರ್. ಅದೇ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಮಾತಾಡ್ತಾ ಇದ್ದಾರೆ ಸರ್. ಒನ್ ಮಂತಲ್ಲಿ ಆಲ್ಮೋಸ್ಟ್ ಪ್ಲ್ಯಾನ್ ನಡೀತಾ ಇದೆ ಸರ್. ಒಟ್ಟಿಗೆ ಅಂತ ನಡೀತಾ ಇದೆ. ಒಟ್ಟಿಗೆ ಇಲ್ಲಾಂದ್ರೆ 1 ವೀಕ್ ಆ ಕಡೆ ರಿಲೀಸ್ ಆಗುತ್ತೆ ಸರ್. ಅದು ಒಟ್ಟಿಗೆ ಮಾಡಬೇಕು ಅಂತಲೇ ಫೈಟ್ ನಡೀತಾ ಇದೆ, ನೋಡ್ಬೇಕು ಸರ್. ದಯವಿಟ್ಟು ತುಂಬ ಇದರಲ್ಲಿ ಎಲ್ಲರೂ ಎಫರ್ಟ್ ಹಾಕಿ ಇದು ಮಾಡಿದ್ದಾರೆ. ನಿಮ್ಮ ಸಹಕಾರ ತುಂಬ ಬೇಕು. ಆಗಿಲ್ಲ ಸರ್, ಅಂದರೆ ಕೇಳಿದ್ದೀವಿ ಅನುಭವಗಳು, ಆಲ್ಮೋಸ್ಟ್ ಅನುಭವ ಸಚ್ಚಾಗಿದೆ ಆಲ್ಮೋಸ್ಟ್. ಆದರೆ ಒಂದು ಲೈನ್ ಯಾರೋ ಒಬ್ರು ಹೇಳಿ ಸರ್, ನಾವು ಅದನ್ನು ಹೇಳ್ಬೇಕೋ ಬೇಡ ಅಂತ ಮುಚ್ಚಿಟ್ಟಿದ್ವಿ ಸರ್. ಅಂದರೆ ಹುಬ್ಳಿ ಅಂದರೆ ಯಾಕೆ ಬಂದಿದ್ದಕ್ಕೆ ಆ ವಿಷಯ, ನಾನು ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾಗ ಹಾಗೆ ಗುಟ್ಟಳ್ಳಿಯಲ್ಲಿ ಒಂದು ರೂಮಲ್ಲಿ ಇದ್ರಿ. ಅಲ್ಲಿ ಹುಬ್ಳಿ ಹುಡುಗರೆಲ್ಲ ಇದ್ರು, ಹುಬ್ಳಿ ಗುಲ್ಬರ್ಗ ಹುಡುಗರೆಲ್ಲ. ಅಲ್ಲಿ ಒಬ್ಬರು ಅಂದರೆ ಮೇಯ್ನ್ ಲೈನ್ ಆಲ್ಮೋಸ್ಟ್ ಟ್ವಿಸ್ಟ್ ಆಗಿದ್ದು ಅಲ್ಲೇ ಸರ್. ಅದೇ ನಾವು ಫುಲ್ಲು ಲೈವ್ ಸ್ಟೋರಿ ಇಲ್ಲದೆ ಇರೋದ್ರಿಂದ ಇದು ಒರಿಜಿನಲ್ ಕತೆ ಅಂತ ಹೇಳೋದು ಬೇಡ, ಸುಮ್ಮನೆ ಫೇಕ್ ಥರ ಆಗುತ್ತೆ ಅಂದ್ಬಿಟ್ಟು ಎಲ್ಲೂ ಹೇಳ್ತಾ ಇಲ್ಲ ಸರ್. ಅಂದರೆ ನಮ್ಮ ಸಿನಿಮಾದಲ್ಲಿ ಕಾಣಿಸುತ್ತೆ ಸರ್. ಯಾಕಂದರೆ ನಮ್ಮಿದ್ರಲ್ಲಿ ಮೊಬೈಲ್ ಇರಲ್ಲ, ಮೊಬೈಲ್ಸ್ ಇರಲ್ಲ, ಆಮೇಲೆ ಎಲ್ಲ ಲವ್ ಲೆಟರ್ಸು, ಆಮೇಲೆ ಲ್ಯಾಂಡ್ಲೈನು, ಆಮೇಲೆ ಇದು ಕಾಯಿನ್ ಬೂತು, ಈ ಥರ ಸ್ಟ್ರಕ್ಚರಲ್ಲಿ ಹೋಗುತ್ತೆ ಸರ್. ಅದು ಅಂದರೆ ನಮ್ಮಿದ್ರಲ್ಲಿ ಜಾಸ್ತಿ ನೇಚರ್ ಆ್ಯಡ್ ಆಗಿದೆ ಸರ್. ಅಂದರೆ ಇವರಿಬ್ಬರು ಲವ್ ಶುರುವಾಗೋ ಟೈಮಲ್ಲಿ ನೇಚರ್ ಮಾತಾಡುತ್ತೆ. ಸೌಂಡಲ್ಲಾಗಲಿ ವಿಜುವಲ್ಸಲ್ಲಾಗಲಿ ಅದು ನೋಡಿದಾಗ ಅನುಭವ ಆಗುತ್ತೆ, ನೇಚರ್ ಮಾತಾಡುತ್ತೆ ಸರ್. ಸರ್ ಇದನ್ನ ತಾಂಡವ ಬಂದು ವಲ್ಲವ ಅಂತ ಒಬ್ರು ಆಡಿದ್ದಾರೆ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಮಹಾರಾಜ್ ಸರ್ ಮಾಡಿದ್ದಾರೆ. ಇನ್ನೊಬ್ರು ಅಭಿಷೇಕ್ ಅಂತ, ಅದೇ ಅದು ಸಾಂಗ್ಸ್ ಬಗ್ಗೆ ಹೇಳೋದು ಚೆನ್ನಾಗಿರುತ್ತೆ.